ಇದೆಲ್ಲವೂ ಕೂಡ ಇರ್ತದೆ. ಇವತ್ತು ಹಾಗಿದ್ದಾಗ ಇವತ್ತು ಎಷ್ಟೋ ಸಂದರ್ಭದಲ್ಲಿ ಈ ನಿರ್ಣಯಗಳು ಬರ್ತವೆ. ಭಾಳಷ್ಟು ಸಲ ನಮಗೆ ಪೆಟ್ಟು ಬಿದ್ದಿದೆ, ಸಾಕಷ್ಟು ಇದು ಆಗಿದೆ. ಹೀಗಾಗಿ ಅಂಥ ಸಂದರ್ಭ ಬಂದಾಗ ನಾವು ಅವ್ರಿಗೆ ಒಂದು ಮನವರಿಕೆ ಮಾಡಿಕೊಡುವಂಥದ್ದು ಮತ್ತು ಅಪೀಲ್ ಮಾಡುವಂಥದ್ದು, ಇದು ನಮ್ಮ ಕಡೆ ಸಾಧ್ಯ ಇಲ್ಲ, ನಮ್ಮ ಕಡೆನೇ ನೀರಿಲ್ಲ, ನಮಗೆ ನಮ್ಮ ರಿಕ್ವೈರ್ಮೆಂಟ್ಗೆ ನೀರಿಲ್ಲ, ನಾವು ಡೆಡ್ ಸ್ಟೋರೇಜ್ವರೆಗೆ ಇವತ್ತೊಂದು ಸಹ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಡ್ತೇವೆ. ನಾನು ನಿಶ್ಚಿತವಾಗಿಯೂ ಕೂಡ ನಾನು ಇದನ್ನು ಹಿಂದೆ ನನ್ನ ಒಂದು ಅವಧಿಯಲ್ಲಿ ನಡೆದಂಥ ಬೆಳವಣಿಗೆಗಳು ಹೇಳ್ತೇನೆ. ಯಾಕಂದರೆ ಮೊದಲೇ ನಾವು ಬೆಳಗುಂದೂರಲ್ಲಿ 192 TMC ನೀರು ಬಿಡಬೇಕಾಗಿತ್ತು. ಅದನ್ನ ಕಾವೇರಿ ಅಂತಿಮ ತೀರ್ಪದಲ್ಲಿ ಅದನ್ನು ಕಡಿತಗೊಳಿಸಿ 177 TMC ಮಾಡಿದರು. ಸೊ ಸುಮಾರು 14+ TMC ನಮಗೆ ಅವ್ರಿಗೆ ಕಡಿಮೆ ಆಯಿತು, ನಮಗೆ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ. ಸೊ ಅದನ್ನು ತಗೊಂಡು ಮತ್ತು ಬೆಂಗಳೂರಿಗೂ ಕೂಡ ಇವತ್ತು 4.75 TMC ಅದು ಕನ್ಸಂಪ್ಟಿವ್ ಮತ್ತು ನಾನ್ ಕನ್ಸಂಪ್ಟಿವ್ ಮಾಡಿದಾಗ ಒಂದು 25 TMC ಆಗುತ್ತೆ. 15, ಒಂದು 14, ಒಂದು 15, 25 ಅಂದರೆ ಸುಮಾರು 38-39 TMC ಆಗುತ್ತೆ. ಪ್ಲಸ್ ಫ್ಲಡ್ ವಾಟರ್ ವ್ಯರ್ಥವಾಗಿ ಪ್ರತಿ ವರ್ಷ ಇವತ್ತೊಂದು ಸಹ ಸಮುದ್ರಕ್ಕೆ ಹರಿದಾಗುವಂಥದ್ದು, ಇದೆಲ್ಲವನ್ನು ಇಟ್ಕೊಂಡೇ ಇವತ್ತೊಂದು ದಿವಸ ನಾವು ಅಂದು 65 TMC ಒಂದು ಮೇಕೆದಾಟು ಡ್ಯಾಮ್ಗೆ ಇವತ್ತೊಂದು ದಿವಸ ಪ್ರಸ್ತಾವನೆಯನ್ನು ಇವತ್ತು ನಾನಿದ್ದಾಗೆ ಇವತ್ತೊಂದು ರೀಜನಲ್ ಆಫೀಸ್ಗೆ ಕಳಿಸಿದ್ದೀವಿ. ಯಾಕಂದರೆ ಅದಕ್ಕೆ ಜಸ್ಟಿಫಿಕೇಷನ್ ಇದೆ. ಯಾಕಂದ್ರೆ ನಮಗೆ 14.25 TMC ಸಿಕ್ಕಿದೆ, ಅವ್ರು ಕಡಿಮೆಯಾಗಿ ನಮ್ಗೆ ಸಿಕ್ಕಿದೆ, ಅದನ್ನು ಸ್ಟೋರ್ ಮಾಡ್ಕೋಬೇಕಾ? ಬೆಂಗಳೂರು ಕುಡಿ ನೀರಿಗೆ ಸುಮಾರು ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಯೂಸ್ನಲ್ಲಿ ಸುಮಾರು 20-25 TMC ಬರ್ತದೆ, ಅದನ್ನು ನಾವು ಸ್ಟೋರ್ ಮಾಡ್ಕೋಬೇಕಾ? ಫ್ಲಡ್ನಾಗ ಬಂದಿದ್ದಂಥ ನೀರನ್ನು ನಾವು ಸ್ಟೋರ್ ಮಾಡ್ಕೋಬೇಕಾ? ಮತ್ತು ಇದೆಲ್ಲವೂ ಕೂಡ ಮಾಡ್ಕೊಂಡು ನಾವು ಮೇಕೆದಾಟು ಮಾಡೋದ್ರಿಂದ, ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ತಮಿಳುನಾಡಿಗೂ ಕೂಡ ಸಂಕಷ್ಟ ಸಂದರ್ಭದಲ್ಲಿ ನಾವು ಅವರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ. ತಮಿಳುನಾಡಿಗೂ ಕೂಡ ಇದು ಅನುಕೂಲ ಇದೆ. ಆದರೆ ಅಲ್ಲಿ ಏನಾಗಿದೆ, ರಾಜಕೀಯ ಇಶ್ಯೂ ಆಗಿದೆ. ಅಲ್ಲಿ ಯಾರು ಇದರಲ್ಲಿ ಮೆರಿಟ್ ಏನು ಸತ್ಯ ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ಕೊಂಡು ಯಾರಾದರೂ ಒಬ್ರು ಒಂದು ರಾಜಕೀಯ ಪಕ್ಷ ಮಾಡಿದ್ರೆ ಒಂದು ರಾಜಕೀಯ ಪಕ್ಷ ಅದನ್ನು ಲಾಭ ತಗೊಳಕ್ಕೆ ಹೋಗ್ತದೆ ಅಂಥೇಳಿ ಅಲ್ಲಿ ರಾಜಕೀಯದ ನಿರ್ಣಯಗಳಾಗ್ತಾ ಇದೆ ಹೊರತು ಅವರ ರಾಜ್ಯಕ್ಕೆ ಮೇಕೆದಾಟದಿಂದ ಸಂಪೂರ್ಣವಾಗಿ ಇವತ್ತೊಂದು ದಿವಸ ಲಾಭ ಆಗ್ತದೆ. ಅದನ್ನು ಅವ್ರು ಅರ್ಥಕೊಳ್ಬೇಕು, ಆ ಕೆಲಸ ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಮಧ್ಯಸ್ಥಿಕೆ ವಹಿಸ್ಕೊಂಡು ನಿಮಗೆ ಮೇಕೆದಾಟದಿಂದ ಅವ್ರ ಪರವಾನಗಿ ಬೇಕಾಗಿಲ್ಲ ಅಂತ ಇವತ್ತೊಂದು CWC ಹೇಳಿದೆ. ಇವತ್ತು ಅದಾಗಿನೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ರೆ ನಿಮಗೂ ಅನುಕೂಲ ಆಗುತ್ತೆ ಸಂಕಷ್ಟದ ಸಂದರ್ಭದಲ್ಲಿ ಅಂತ ಹೇಳಿ. ಮಾಡೇ ಮಾಡ್ತಾರೆ. ನಮ್ಮ ಟೀಮ್ ಮುಖ್ಯಮಂತ್ರಿಗಳು ಅವರು ಕೂಡ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈಗ ಹಿಂದೆ ಅವತ್ತು ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ, ಎಲ್ಲರೂ ಕೂಡ ಎಕ್ಸ್ಪರ್ಟ್ಸು, ಎಲ್ಲರೂ ಹೋಗಿ ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡ್ತೀವಿ. ಮತ್ತಿದು ಸರಿ, ನಾನು ನೀವೇ ಮಾಧ್ಯಮದವ್ರು ಹೇಳಿ, ಮಾಧ್ಯಮದವ್ರು ನೀವು ಅದನ್ನು ಹೇಳಿ. ರಾಜೀವ್ ಗಾಂಧಿಯವ್ರ ವಂಶವನ್ನೇ ಧ್ವಂಸ ಮಾಡ್ತೀವಿ ಅಂದರೆ ಅದು ಸರಿನಾ? ಅದು ಮತ್ತು ಅಂಥವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಬಾರ್ದ? CT ರವಿ ಮಾತಾಡೋದೇನು, ಒಂದು ಧರ್ಮದವ್ರ ಮೇಲೆ ಎದೆ ಸೀರಿದ್ರೆ 3 ಅಕ್ಷರ ಬರೋದಲ್ಲ ಅಂತ ಹೇಳಿ. ಇವೆಲ್ಲವೂ ಕೂಡ ಬೇಕಾ? ಇದು ಈ ಥರ ಅಸಹ್ಯಕರವಾಗಿ ಮಾತಾಡುವಂಥದ್ದು ಅಲ್ಲಿ ಹೋಗಲಿ, ಅಲ್ಲಿ ನೀಟ್ ಬಗ್ಗೆ ಮಾತಾಡಲಿ. 47 ದಿವಸಗಳ ನಂತರ ಕುಂಭಕರ್ಣ ನಿದ್ದೆಯಿಂದ ಹೊರಗೆ ಬಂದು ನಮ್ಮ ಪ್ರಧಾನಮಂತ್ರಿಗಳು ಎಚ್ಚೆತ್ತುಕೊಂಡರು. ಯುವಕರು ಇವತ್ತಿನ ದಿವಸ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ದಿವಸ BJPಗೆ ಬೆಂಬಲಿಸ್ಕೊಂಡು ಬಂದಿದ್ದನ್ನು ನಾವು ನೋಡಿದ್ವಿ 2014ರಿಂದ. ಆ ಯುವಕರ ಬಗ್ಗೆ ಇವ್ರಿಗೆ ಎಷ್ಟು ಕಾಳಜಿ ಇದೆ, ಬದ್ಧತೆ ಇದೆ, ಗೌರವ ಇದೆ, ಕಳಕಳಿ ಇದೆ, ಇದೆಲ್ಲವೂ ಮೊನ್ನೆ ಗೊತ್ತಾಗಿದೆ. ತತ್ಕ್ಷಣ ರಾಜೀನಾಮೆ ತಗೊಂಡು 24 ಗಂಟೆ ಒಳಗಡೆ ಆವಾಗ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಇವತ್ತು ಬೇರೆ ಬೇರೆ ಇರೋದು JEE ಇದೆ, ಅಲ್ಲಿ ಸಾಫ್ಟ್ವೇರ್ ಮೂಲಕ ಮಾಡ್ತಾರೆ. ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹೋದಾಗ ಕೂಡ ಅದನ್ನು ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಯಾಕಂದರೆ ಡಿಫ್ರೆನ್ಷಿಯಲ್ ಕ್ವಶನ್ ಪೇಪರ್ಸ್ ಆಗಿದ್ದು ಕೂಡ ಅದನ್ನು ಹಾರ್ಡ್ನೆಸ್ ಅಂತೇನೋ ಒಂದು ಇದ್ರ ಮೇಲೆ ಇದು ಮಾಡ್ತಾರೆ, ಒಂದು ರೇಷಿಯೋವನ್ನು ಅಥವಾ ಒಂದು ಮಾನದಂಡ ಇಟ್ಕೊಂಡು ಮಾಡ್ತಾರೆ. ನಮ್ಮಲ್ಲೇ KEA ಇದೆ, CET ನಾವು ಕಂಡಕ್ಟ್ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ. ಹೀಗೆ ವಿವಿಧ ರಾಜ್ಯಗಳ ದೇಶಗಳ ಮಾಡೆಲ್ ತಗೊಂಡು ಒಂದು ಫುಲ್ ಪ್ರೂಫ್ ಆದಂಥ ಸಿಸ್ಟಮ್ ಮಾಡ್ತೀವಿ ಅಂತ 24 ಗಂಟೆ ಒಳಗೆ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡಬೇಕಾಗಿತ್ತು. 47 ದಿನ ಇವತ್ತು ಅಲ್ಲಿ ಎಲ್ಲ ಯುವಕರು, ಲಕ್ಷಾಂತರ ಯುವಕರು ಇವತ್ತು ಹೋರಾಟ ಕೇಳಿದಾಗ
ಮತ್ತು 10-20 ಜನ ಇವತ್ತು ಪ್ರಾಣ ಕಳ್ಕೊಂಡು, ಸುಮಾರು 21 ಜನ ಅಲ್ಲ, 21 ಜನ ಪ್ರಾಣ ಕಳ್ಕೊಂಡ್ರು. ಆ ಪ್ರಾಣ ವಾಪಸ್ ಬರ್ತದ? ಆ ಜೀವ ವಾಪಸ್ ಬರ್ತದ? ಅದನ್ನು ಯಾರೂ ವಿಚಾರ ಮಾಡ್ತಾ ಇಲ್ಲ. ಆ 21 ಜೀವಗಳು ಏನಾದ್ರು ವಾಪಸ್ ಬರ್ತಾವ ನಮಗೆ? ಆ ತಾಯಿ ತಂದೆ ಅವ್ರಿಗೆ ಎಷ್ಟು ಇದಾಗಿದೆ, ಆ ಜೀವಗಳು ಹೋಗಿದ್ದಾವೆ, ಆ ಜೀವ ಯಾರಾದ್ರು ವಾಪಸ್ ಕೊಡ್ತಾರ? ಇಂಥದ್ದೆಲ್ಲ ಇದ್ದಾಗ 1.5 ಲಕ್ಷ ಜನ ಮತ್ತೆ ಮರು ಅಟೆಂಡ್ ಆಗಲಿಲ್ಲ, ಅವ್ರ ದಿವಸ ಮರು ಪರೀಕ್ಷೆಗೆ ಹಾಜರಾಗಲಿಲ್ಲ, ಮಾನಸಿಕ ಒತ್ತಡದಿಂದ, ಪ್ರೆಷರ್ದಿಂದ. ಇದೆಲ್ಲ ಕೂಡ ಸೂಕ್ಷ್ಮತೆ ಇರಬೇಕಾಗ್ತದೆ. ಆ ಸೂಕ್ಷ್ಮತೆನೇ ಇವ್ರಿಗೆ ಇವತ್ತು ಸಹ ಇಲ್ಲ. ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಆರ್ಥಿಕ ನೀತಿ, ಅವತ್ತು ವಿದೇಶಾಂಗ ನೀತಿ, ಎಲ್ಲ ರೀತಿಯಿಂದ ಇವತ್ತು ಸಹ ಈ ಸರ್ಕಾರ ವಿಫಲ ಆಗಿದೆ. ಕೇವಲ ಅವರು ಬರೇ ಜಾತಿ ಧರ್ಮದ ಹೆಸರ ಮೇಲೆ ಇವತ್ತು ಸಹ ಇಲ್ಲಿವರೆಗೆ ರಾಜಕಾರಣ ಮಾಡಿದ್ದಾರೆ. ಮತ್ತು ಹಿಂದೆ ಇವರು ಹೇಳಿದ್ದು ಯಾವುದೂ ಕೂಡ ಅಚ್ಚೇದಿನ ಇವತ್ತು ಬಂದಿಲ್ಲ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು, ಫರ್ಟಿಲೈಸರ್ ರೇಟು, ಇವತ್ತು ಡಾಲರ್ ರೇಟು ಯಾವುದು ಉಳಿದಿದೆ? ನಮ್ಮ ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಿದ್ದಾಗ, ನರಸಿಂಹರಾವ್ ಪ್ರಧಾನಮಂತ್ರಿ ಇದ್ದಾಗ, ಮತ್ತು ತದನಂತರ ಅವರೇ ಪ್ರಧಾನಮಂತ್ರಿ ಆದಾಗ ಇವತ್ತು ದಿವಸ ಒಂದು ವಿಶ್ವಕ್ಕೆ ಮಾದರಿಯಾದಂಥ ಆರ್ಥಿಕ ವ್ಯವಸ್ಥೆನ ಈ ದೇಶಕ್ಕೆ ಕೊಟ್ಟಿದ್ರು. ಅದೆಲ್ಲ ಬುಡಮೇಲೆ ಮಾಡಿಬಿಟ್ಟಿದ್ದಾರೆ. ಸರ್, ಈಗ ಈ ಕಾವೇರಿ ನದಿ ವಿಚಾರ ಸರ್ವಪಕ್ಷ ನಿಯೋಗ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಅವಾಗೇನಾದ್ರು ಒತ್ತಾಯ ಮಾಡ್ತಾರೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡೋಣ, ಮುಖ್ಯಮಂತ್ರಿ ಚರ್ಚೆ ಮಾಡ್ತೀವಿ. ಅದು ನಿರಂತರವಾಗಿ ಬಂದಿದೆ ಅಂತ. ಸರ್ವಪಕ್ಷದ ನಿಯೋಗ, ಸರ್ವಪಕ್ಷದ ಸಭೆ ಇದೆಲ್ಲ ಕೂಡ ನಡೀತದೆ. ಮುಖ್ಯಮಂತ್ರಿಗಳು ಬಂದಮೇಲೆ ನಿರ್ಣಯ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ನನಗೆ ಗೊತ್ತಿಲ್ಲ, ನಾನು ಕೂಡ ಯಾರು ಚರ್ಚೆ ಮಾಡಿಲ್ಲ. ನನಗೆ ಯಾವುದೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ಏನು ನಿರ್ಣಯ ತಗೋತದೆ ಅದು ನೋಡಿ. ನಾನು ಯಾವುದನ್ನು ಕೂಡ ಹೇಳೋದಲ್ಲ. ಪಕ್ಷ ಯಾವ್ದು ಒಳ್ಳೇದಾಗ್ತದೆ ಅದನ್ನು ಮಾಡ್ತಾರೆ. ನನಗೆ ಗೊತ್ತಿಲ್ಲ. ನಾನು ಇಲ್ಲಿದ್ದೀನಿ, ಎಲ್ಲರೂ ದೆಹಲಿಯಲ್ಲಿದ್ದಾರೆ. ನಾನು ಇಲ್ಲಿದ್ದೀನಿ ಅಂತೇಳಿ ನೀವು ಇಲ್ಲಿ ಬಂದಿದ್ದೀರಿ ನನಗೆ. ಅದೆಲ್ಲ ಗೊತ್ತಿದೆ, ಹೈಕಮಾಂಡ್ ಗೊತ್ತಿದೆ. ನಮ್ಮ ಮುಖಂಡರು ಎಲ್ಲರೂ ಮುಖ್ಯಮಂತ್ರಿ ಇಟ್ಕೊಂಡು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಜ್ಯದವರೇ AICC ಅಧ್ಯಕ್ಷ ಆಗಿದ್ದು, ಇದೆಲ್ಲವೂ ಕೂಡ ಗೊತ್ತಿದೆ. ಎಲ್ಲ ಮಾಡಿಕೊಂಡು ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳೋಣ.